ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಅಗೇನ್ ಕಂಟಿನ್ಯೂಯೇಷನ್ ಆಫ್ ಅವರ್ ಆ್ಯನಿವರ್ಸರಿ ವ್ಲಾಗ್. ಸ್ವಲ್ಪ ಲೇಟ್ ಆಯಿತು ಬರೋದು, ಬಿಕಾಸ್ ಎಡಿಟಿಂಗ್ ಎಲ್ಲ ಇತ್ತು ತುಂಬ ಜಾಸ್ತಿ ಆ್ಯಂಡ್ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ನಿನ್ನೆ ಏನದು ವುಮೆನ್ಸ್ ಡೇ ಆಗಿತ್ತು. ಸೊ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಸೊ ವುಮೆನ್ಸ್ ಆರ್ ವೆರಿ ಸ್ಟ್ರಾಂಗ್ ಅಂತ ಹೇಳ್ತೀನಿ, ಆ್ಯಂಡ್ ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ವಾಟ್ ವಿ ವಾಂಟ್, ಆ್ಯಂಡ್ ವಿ ಲುಕ್ ಆಫ್ಟರ್ ಇವನ್ ಅವರ್ ಫ್ಯಾಮಿಲಿ ಆ್ಯಂಡ್ ಚಿಲ್ಡ್ರನ್ ಎವ್ರಿಥಿಂಗ್. ಸೊ ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ. ಆ್ಯಂಡ್ ಶಿವರಾತ್ರಿ ಕೂಡ ಇತ್ತು, ಬಟ್ ಏನೂ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಮಗೆ ಏನೋ ಒಂದು ಸೂತ್ಕ ಇತ್ತು. ಸೊ ಅದಕ್ಕೆ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವನ್ ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಸ್ವಲ್ಪ ಲೇಟ್ ಆಯಿತು ವಿಶ್ ಮಾಡೋದು, ಐ ಆಮ್ ವೆರಿ ಸಾರಿ. ಸೊ ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್, ಏನಪ್ಪ ಅಂತಂದರೆ ನಾನಿದು ಕಂಟಿನ್ಯೂಯೇಷನ್ ಮಾಡ್ತಾಯಿದ್ದೀನಿ. ಸೆಲೆಬ್ರೇಷನ್ವರೆಗೂ ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ. ಈ ವ್ಲಾಗಲ್ಲಿ ಸ್ವಲ್ಪ ಮಾತುಕತೆ ಎಲ್ಲ ಇತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ನಾನು ಬೀರೇಶಿಗೆ ಒಂದು ವಿಡಿಯೋನ ಡೆಡಿಕೇಟ್ ಮಾಡಿದ್ದೆ. ಅಂದರೆ ನಮ್ಮದು ಫಸ್ಟ್ ಸ್ಟಾರ್ಟಿಂಗ್ ಲವ್ ಸ್ಟಾರ್ಟ್ ಆದಾಗಿಂದನೂ ನಾವು ಏನೇನು ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮುಖಾಂತರ ಅವ್ರಿಗೆ ಮಾಡಿ ತೋರಿಸ್ದೆ. ಅವರಂತೂ ತುಂಬ ಖುಷಿಪಟ್ಟರು. ನನಗೂ ಕೂಡ ಒಂದು ಮೆಮೊರಿ ಏನದು ರಪ್ ಅಂತ ಪಾಸ್ ಆದಂಗೆ ಆಯಿತು. ನಂಗೆ ತುಂಬಾ ಖುಷಿ ಆಯಿತು, ಯಾವ ಥರದಿಂದ ಎಲ್ಲಿಗೆ ಬಂದಿದ್ದೀವಿ ನಾವು ಅಂತ ಅಂದ್ಬಿಟ್ಟು. ಸೊ ಇನ್ನೊಂದು 10 ಮಂತ್ಸಲ್ಲಿ ನಮ್ಮದು 10 years ಆ್ಯನಿವರ್ಸರಿ, ಲವ್ ಆ್ಯನಿವರ್ಸರಿ ಬರುತ್ತೆ. ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಹೆಂಗಿತ್ತು ಡೂಡ್? ಸೂಪರ್ ಆಗಿತ್ತು ಡೂಡ್. ಅಂದರೆ ನಮ್ಮ ಒಂದು ಫಸ್ಟ್ ಇಯರಿಂದನೂ ತಗೊಂಡು ಬಂದು ಇಲ್ಲಿ ಈಗಿನ ಅವಾಗ ಸಣ್ಣ ಇದ್ದಾಗ ದಪ್ಪ ಇತ್ತು. ನಾನು ಏನೋ ಹೇಳ್ತಾ ಇದ್ರೆ ಈ ಅಪ್ಪ ಸಣ್ಣ ಖುಷಿಯಾಗಿಲ್ಲ ಅಂತ ಅವ್ರ ಮಾತು. ಇಲ್ಲ, ಆಗ ಖುಷಿ, ಈಗ ಡಬಲ್ ಖುಷಿ. ಆಗ ಜಸ್ಟ್ ಖುಷಿ, ಈಗ ಡಬಲ್ ಖುಷಿ. ಡಬಲ್ ಒಂದಿದೆ ಖುಷಿ ಇಲ್ಲ. ಆಗ ಅದೇ ಡಬಲ್ ಒಂದಿದೆ ಖುಷಿ ಇಲ್ಲ. ಇಷ್ಟ ಆಯ್ತು, ಖುಷಿ ಆಯ್ತು. ಆಕ್ಚುಲಿ ನಾನ್ ಕರ್ಕೊಬರ್ಬೇಕು ಅಂತಿದ್ದೆ, ನೀನ್ ಕರ್ಕೊಬಂದೆ. ನಾನು ಅನ್ಕೊಂಡೆ, ನೀನ್ ಮಾಡ್ದೆ. ಪ್ರಿನ್ಸ್ ಟ್ರೀಟ್ಮೆಂಟ್. ಅದೇ ಸರ್ಪ್ರೈಸ್. ನೋಡು ಅಲ್ಲಿ ತೋರ್ಸಲ್ಲಿ ಪ್ರಿನ್ಸ್ ಆಗಿ ಕೂತಿದ್ದೀನಿ ನೋಡಲಿ ಪ್ರಿನ್ಸ್ ಅಂದೆ. ಕಾಲ್ ಮೇಲೆ ಕಾಲ್ ಹಾಕೊಂಡು. ಪರವಾಗಿಲ್ಲ. ಇದು ನಾನು ಡ್ರಾ ಮಾಡಿದ್ದೆ. ಹೌದು, ಬೀರೇಶ್ ತರ ಇದೆಯೇನೆ ಅದು? ಇದೆ ಅಲ್ಲ, ಪಕ್ಕ ಹಂಗೆ ಇದೆ. ಇಲ್ಲ ಅಂದ್ರೆ ಹೊಸದಾಗಿ ಡ್ರಾ ಮಾಡಿ ಹಾರ್ಟ್ ಬೈ ಹಾರ್ಟ್ ಬೀಟ್ ಅಂತ ಹಾಕಿದ್ದೀನಿ ನೋಡು. ಅಲ್ಲಿ ತೋರ್ಸೆ, ನನ್ನೇನ್ ತೋರಿಸ್ತಾ ಇದೆಯಾ ನೋಡಿ ಗೈಸ್. ಹಾರ್ಟ್ ಬೈ ಹಾರ್ಟ್ ಸೇಮ್ ಬೀರೇಶ್ ತರನೇ ಇದೆ. ಹೆಂಗೆ ಡೂಡ್ ನಿನ್ ಹೆಂಡತಿ ಮಲ್ಟಿ ಟ್ಯಾಲೆಂಟೆಡ್. ಡೂಡ್ ಒಂದ್ ಸಾಂಗ್ ಆಡಿ ಡೂಡ್ ನಮ್ಮ ಅಕ್ಕನ್ಗೆ. ನಾನು ಅವಾಗ ತುಂಬಾ ಡ್ರಾಯಿಂಗ್ ಮಾಡ್ತಿದ್ದೆ. ಅವಾಗ ಸರಿ ಒಂದೊಂದು ಮಾಡೋಣ ಅಂತ ಅಂದ್ಬಿಟ್ಟು ಒಂದ್ ಮಾಡಿದ್ದೆ, ಅಸಹ್ಯವಾಗಿ ಬಂದಿತ್ತು. ಆಮೇಲೆ ಸೆಕೆಂಡ್ ಟೈಮ್ ಇದ್ ಮಾಡಿದಾಗ ತುಂಬಾ ಇದನ್ನ ಎಷ್ಟು ಬಚ್ಚಿಟ್ಟು ಇನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ ನಾನು. ಅದು ಆರ್ಟ್ ಬುಕ್ ಅಲ್ಲೆಲ್ಲ ಇಟ್ಟು ಬಚ್ಚಿಟ್ಟು ಏನಿದು ಅದು ಹೆಂಗೆ ಗೊತ್ತಾ, ಎಲ್ಲಾ ಡ್ರೆಸ್ ಕೆಳಗೂ ಇಡ್ತಿದ್ವಿ ನಾವು ಅದನ್ನ. ಆ ಆರ್ಟ್ ಬುಕ್ ನ ಇಡ್ತಿರ್ಲಿಲ್ಲ, ಇದು ಕಬೋರ್ಡ್ ಒಳಗೆ ಕೆಳಗೆ ಇಡ್ತಿದ್ವಿ. ಯಾವ ಕಬೋರ್ಡ್ ಇತ್ತು? ಅದನ್ನ ಎತ್ಕೊಂಡ್ಬಿಡೋದು ನಾನು. ನಮ್ಮಿ ನೋಡಿಲ್ಲ, ಫಸ್ಟ್ ಆಫ್ ಆಲ್ ನೋಡಿದಾರೋ ಏನೋ ಗೊತ್ತಿಲ್ಲ, ನೋಡಿರುತ್ತೆ. ಈಗ ನೋಡಿದ್ರೆ ಏನ್ ಮಾಡ್ಕೊಡು. ನಾನು ಅವಾಗೆ ನೋಡ್ಬಿಟ್ಟಿದ್ರೆ ಅವಾಗೆ ನೋಡಿದ್ರೆ ಅರ್ಧ ಬಿಸಾಕ್ಬಿಟ್ಟಿರೋರು. ಇಲ್ಲ, ಇನ್ನ ಪ್ರಿಸರ್ವ್ ಮಾಡಿ ಇಟ್ಟಿದೀನಿ ಇದನ್ನ. ಸೊ ನೋಡ್ಬೇಕು. ಸರಿ ಹೇಳಿ, ನಿಮ್ ಮಕ್ಳಿಗೆ ತೋರ್ಸಿದ್ರೆ ಎಷ್ಟು ಖುಷಿ ಪಡ್ತಾರ ಅವರು. ಮಾತಾಡ್ತಿದೀವಿ ಅದ್ರ ಬಗ್ಗೆ, ನಮ್ಮ ಮೆಮೊರೀಸ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಫಸ್ಟ್ ಮೀಟ್ ಆಗಿದ್ ನಾವು ಒರನ್ ಮಾಲ ಅಲ್ಲ ಗ್ರೌಂಡ್ ಮಲ್ಲೇಶ್ವರಂ ಗ್ರೌಂಡ್ ಅಲ್ಲಿ ಅಲ್ಲ, 18th ಕ್ರಾಸ್ ಗ್ರೌಂಡ್. ಆಮೇಲೆ ಸೆಕೆಂಡ್ ಮೀಟ್ ಆಗಿತ್ತು ಓರಿಯನ್ ಪಾರ್ಕ್ ಅಲ್ಲಿ. ಕರೆಕ್ಟ್. ಯಾವ ಪಾರ್ಕ್? ಅದು ಯಾವ ಪಾರ್ಕ್ ಅಂತ ಗೊತ್ತಿಲ್ಲ, ಆರ್ ಟಿ ನಗರ್ ಪಾರ್ಕ್. ಅದು ಅದೇ ಫೋಟೋ, ಅದು ಫಸ್ಟ್ ಫೋಟೋ ನಮ್ದು. ಅದು ಫಸ್ಟ್ ಇಲ್ಲ ಫಸ್ಟ್ ಫೋಟೋನೇ ಅದು. ಇಲ್ಲ ನಾವು ಇದಕ್ಕೆ ಹೋಗಿದ್ವಲ್ಲ ಆರ್ ಟಿ ನಗರ್, ಇದಕ್ಕೆ ಅಲ್ಲೂ ಒಂದು ಫೋಟೋ ಇತ್ತು. ಅವಾಗ ನನ್ನ ಹತ್ರ ಮೊಬೈಲ್ ಇರ್ಲಿಲ್ಲ, ನಿನ್ನ ಹತ್ರ ಇತ್ತು. ನನ್ನ ಹತ್ರ ಮೊಬೈಲ್ ಬಂದ್ಮೇಲೆ ನಾನು ಇದನ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿರೋದು.
ಒಟ್ಟ ಚೆನ್ನಾಗಿದೆ. ಆಮೇಲೆ ಅದಾದ್ಮೇಲೆ ಇನ್ನೊಂದ್ಸಲ ಇವತ್ ಬಂದು ನಾಳೆ ತಿರ್ಗಾ ಬಂದು ಇನ್ನೊಂದ್ಸಲ ಫೋಟೋ ತೆಗಿಸ್ಕೊಂಡು ಡೂಡ್ ಇವಾಗ ಎಲ್ಲರ ಹತ್ರ ನನ್ ಮಕ್ಕಳು ಕುಗಿಸ್ಬೇಕಾ ನೀನು? ಸುಮ್ನೆ ಇರು, ಆಯ್ತು ಹೋಗ್ಲಿ. ಆಮೇಲೆ ಅದನ್ನ ಹೇಳು, ಅದೇ ಒಂದ್ ಮೀಟ್ ಮಾಡ್ಕೊಂಡ್ ಬಂದ ತಕ್ಷಣ ನೀನು ಆ ಡೇಟ್ ಆ ಪ್ಲೇಸ್ ನ ಬರ್ಕೊಂತ ಇದ್ದಲ್ಲ, ಅದನ್ನ ಹೇಳು. ಓ ಮೈ ಗಾಡ್, ನಿನಗೆ ಹೆಂಗೆ ಗೊತ್ತದು? ಬಿಕಾಸ್ ನಾನು ಮೀಟ್ ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಬರ್ಕೊಂತ ಕುತ್ಕೊಂಡು ಬುಕ್ ಇಲ್ಲ, ನಾನು ಆಕ್ಚುಲಿ ನಿಜ ಬರ್ಕೊಂತ ಡೇಟ್ ಯಾವ ಪ್ಲೇಸ್ ಬರೀತಿರ್ಲಿಲ್ಲ, ಬಟ್ ಡೇಟ್ ಬರ್ಕೊಂತಿದ್ದೆ ನಾನು. ಅದಿನ್ನ ನನ್ನ ಹತ್ರ ಇದೆ ಶೀಟ್. ಅದ್ ಯಾವ್ದೋ ಒಂದ್ ಡೈರಿನಲ್ಲಿ ಬರೀತಾ ಇದ್ದ. ಡೈರಿ ಅಲ್ಲ, ಒಂದು ಪೇಜ್. ಎಷ್ಟ್ ಸತಿ ಮೀಟ್ ಆಗಿದೀವಿ. ಅದು ಎಲ್ಲರೂ ಹೇಳ್ತಾರೆ ಏನದು ಪದೇ ಪದೇ ಮೀಟ್ ಆಗ್ತಿರ್ತಾರೆ, ವಾರಕ್ಕೊಂದ್ಸತಿ ನೋಡ್ಬೇಕು, ತಿಂಗ್ಳಿಗೊಂದ್ಸತಿ ಅಂತ. ಈ ಹಬ್ಬ ಬರ್ತಿದ್ದೆ 6 ತಿಂಗಳಿಗೊಂದ್ಸತಿ, 3 ತಿಂಗಳಿಗೊಂದ್ಸತಿ. ಸೊ ನಾನು ಅದನ್ನ ನೆನ್ಪಿಟ್ಕೊಂಡು ಡೇಟ್ ನ ಬರ್ಕೊಂತಿದ್ದೆ, ನೆನ್ಪಿರ್ಬೇಕು ನನಗೆ. ನೋಡೋಣ ಈ ನನ್ ಮಗ ಎಷ್ಟ್ ಸತಿ ಬರ್ತಾನೆ ಒಂದ್ ತಿಂಗಳಲ್ಲಿ ಅಂತ. 1 ತಿಂಗಳಲ್ಲಿ ಒಂದ್ಸತಿ ಮೀಟ್ ಆಗಲ್ಲ. ಎಷ್ಟು ಮದ್ವೆ ಮುಂಚೆ ಎಷ್ಟು ಸರಿ ಮೀಟ್ ಆಗಿದ್ದೀರಾ? ಮದ್ವೆ ಮುಂಚೆ ಒಂದು 7-8 ಸತಿ ಅಷ್ಟೇನಾ? 6. ನಾವು ಮದ್ವೆ ಆದ 6 ವರ್ಷನಾ? 6 ವರ್ಷ ಆಗಿತ್ತಲ್ಲ, 6.5-7 ವರ್ಷ ಆಗಿತ್ತು. ಅಷ್ಟರಲ್ಲಿ ನಾವು ಒಂದು 7-8 ಸತಿ ಮೀಟ್ ಆಗಿರ್ಬೋದು ಅಷ್ಟೇ. ಅಷ್ಟೇನಾ? ಸರ್ಪ್ರೈಸ್ ಆಗಿ ಅದು ಏನಂದ್ರೆ ಲವ್ ಕನ್ಫರ್ಮ್ ಆಗಿ 6 ತಿಂಗಳಾದ್ಮೇಲೆ ಈ ಕೇಮ್ ಟು ಮೀಟ್ ಮೀ. ಅಲ್ಲಿವರೆಗೂ ಮೀಟಿಂಗು ಇಲ್ಲ, ಡೇಟಿಂಗು ಇಲ್ಲ, ಏನೂ ಇಲ್ಲ. 6 months ಮೀಟ್ ಆದ್ಮೇಲೆ ಅಪ್ಪ 7 months ಮೀಟ್ ಆದ್ವಿ. ಸೊ ನನಗೆ ಏನ್ ಮಾಡಿ ಏನಾದ್ರು ಹಗ್ ಮಾಡಿದ್ರ ಫಸ್ಟ್ ಟೈಮ್? ನಾನು 1 ನಿಮಿಷ, ನಾನ್ ಇಲ್ಲಿ ಕೂತಿದ್ರೆ ಅವ್ರು ಇಲ್ಲಿ ಕೂತಿದ್ರು. ನನ್ ಒಂದೇ ಒಂದು ಏನದು ಕೈ ಕೂಡ ಹಿಂಗ್ ಟಚ್ ಆಗಿಲ್ಲ, ಹಿಂಗ್ ಟಚ್ ಆಗಿಲ್ಲ. ಬಟ್ ನಂಗೋಸ್ಕರ ಚಪಾತಿ ತಗೋ ಬಂದಿದ್ದು. ನನಗೆ ಚಪಾತಿ ಬೀಟ್ರೂಟ್ ಪಲ್ಯ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನ ತಗೊಂಡೋಗಿದ್ದೆ. ಒಂಥರ ಫೀಲ್ ಆಗಿಲ್ಲ ಟೈಮಲ್ಲಿ ಆಬ್ವಿಯಸ್ಲಿ. ಅಂದ್ರೆ ನಾವು ಲವ್ ಮಾಡಕ್ಕೂ ಮುಂಚೆ ಫ್ರೆಂಡ್ಸೇ ಅಲ್ವಾ, ಹಿಂಗ್ ಹೊಡಿಯೋದು ಹಿಂಗ್ ಮಾಡೋದು ಎಲ್ಲ ಇತ್ತು. ಬಟ್ ಅವತ್ತಿನ ದಿನ ಇಲ್ಲಿ ಇಷ್ಟು ದೂರ ನಾವು ಕೂತಿದ್ವಿ, ಇಲ್ಲಿ ಮಧ್ಯ ಜಾಗ ಇತ್ತು, ಒಂದೇ ಒಂದು ಟಚಿಂಗ್ ಕೂಡ ಮಾಡಿಲ್ಲ. ಬಟ್ ಏನಂದ್ರೆ ಚಪಾತಿ ತಂದಿದ್ನಲ್ಲ ಅದನ್ನ ತಿನ್ಸಿದ್ರು, ನಾನು ತಿನ್ನಿಸ್ದೆ ಅಷ್ಟೇ. ಐ ಥಿಂಕ್ ಇದನ್ನೆಲ್ಲ ಹಾಕ್ಬೇಕೋ ಬೇಡ ನನ್ಗೆ ಗೊತ್ತಾಗ್ತಿಲ್ಲ, ಏನಾಗೋತ್ತಿಲ್ಲ. ಪೀಪಲ್ ಹೆಮ್ಮೆ. ಯಾ, ಪೀಪಲ್ ಜಡ್ಜ್, ಹೆಂಗಿದ್ರು ಜಡ್ಜ್ ಮಾಡೇ ಮಾಡ್ತಾರೆ. ಇಟ್ ಇಸ್ ಆ ಸ್ಪೆಷಲ್ ಫೀಲಿಂಗ್ ಅಂಡ್ ಸ್ಪೆಷಲ್ ಮೂಮೆಂಟ್ಸ್. ಹೇಳು. ನನಗೆ ವಿಷಯ ಫಸ್ಟ್ ಗೊತ್ತಾದಾಗ ನಾವೆಲ್ಲ ಚಿಕ್ಕ 10th PUC ಇವಳಂಗೆ ಇದು ಕಮಿಟೆಡ್ ಹಿಂಗೆ ಅಂತ ಹೇಳಿದಾಗ ನಂಗೆ ನಿಜ ಖುಷಿ ಆಯ್ತು. ಬಟ್ ನಾನು ನಿಜ ಅನ್ಕೊಂಡೆ ಅವಾಗ ಮದುವೆ ಆಗೋ ಸೀರಿಯಸ್ ಇರುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಏನೋ ಟೈಮ್ ಪಾಸ್ ಮಾಡಿ ಆ ಥರ ಇರ್ಬೋದು ಅಂತಾನೆ ಅನ್ಕೊಂಡಿದ್ದೆ. ನಾನು ಇಷ್ಟೊಂದು ಸೀರಿಯಸ್ ಆಗಿದೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಅದು ನಾವು ಮೀಟ್ ಆದ್ಮೇಲೆ ಈ ರೇಂಜಿಗೆ ಆಗುತ್ತೆ, ಒಪ್ಕೊಂತಾರೆ ಫಸ್ಟ್ ಆಫ್ ಆಲ್. ಇಲ್ಲ ಬಿಡು ಆಗಲ್ಲ ಅಂತಾರ. ಯಾವಾಗ ಹೇಳಿ ನೋಡಿದ್ ನೀವು ನನ್ನ ಫಸ್ಟ್ ಟೈಮ್ ಗೊತ್ತಾ? ಇದು ಮನೆಯಲ್ಲಿ. ಮನೆಯಲ್ಲ, ದೇವಸ್ಥಾನಕ್ಕೆ ಬಂದಿದ್ರಿ ಎಲ್ಲ. ಇನ್ನೊಂದ್ಸಲಿ ಆಕ್ಚುಲಿ ನಾನೇ ಫೋನ್ ಮಾಡಿ ಹಿಂಗ್ ಬರ್ತೀವಿ ಅಲ್ಲೇ ವೇಟ್ ಮಾಡಿ ಅಂತ ಹೇಳಿದ್ದೆ. ಆಮೇಲೆ ಇವರು ಆ ಕಡೆ ಎಲ್ಲೋ ಹಿಂದೆ ಎಲ್ಲೋ ಕೂತಿದ್ರು. ನಾನು ಯಾರೋ ಇಬ್ರು ಬೈಕಲ್ಲಿ ಹೋದ್ರು. ನಾನು ಹೊರಟೋಗ್ಬಿಟ್ರು ಅನ್ಬಿಟ್ಟು ಫುಲ್ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದ್ದೆ. ನನಗೆ ಬೇಗ ಬಾ, ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು ಅಂತ. ಇವರು ನಾನು ಸರಿ ಆಟೋದಲ್ಲಿ ಬರ್ತಿದ್ವಿ ಅಂತ ಫುಲ್ ಅಳುದೇ ಬಂದ್ಬಿಟ್ಟಿತ್ತು. ಆಮೇಲೆ ನೋಡಿದ್ರೆ ಅಲ್ಲಿ ಸೈಡಲ್ಲಿ ಎದ್ದು ಬರ್ತಾ ಇದ್ರು, ಗಾಡಿ ಎತ್ಕೊಂಡು ಹೋಗ್ತಾ ಇದ್ರು. ಆಗ ನನ್ಗಿನ್ನ ಅದ್ ಕಣ್ಣು ಕಟ್ಟಾಗಿದೆ. ಇಲ್ಲ, ಅಲ್ಲಿ ಟೇಬಲ್ ಬೆಂಚ್ ಮೇಲೆ ಕೂತಿದ್ರು. ಫಸ್ಟ್ ಒಂದು ಆಟೋ ಬಂತು, ಆಮೇಲೆ ನೀವ್ ಬಂದಿದ್ದು. ಬೆಂಚ್ ಮೇಲೆ ಕೂತಿದ್ರು. ಅವಾಗ ಎದ್ದು ಬಂದಾಗ ಏನ್ ಬಿರಾ ಚೆನ್ನಾಗಿದ್ಯಾ ಅಂತ ಮಾತಾಡ್ದೆ ನಾನು. ಆಮೇಲೆ ಇವ್ರ ಫ್ರೆಂಡ್ ಮಂಜಾ ಅಂತ ಅಂದ್ಬಿಟ್ಟು ಅವ್ರನ್ನು ಮಾತಾಡಿಸ್ದೆ. ಅದಾದ್ಮೇಲೆ ಅದೇ ಫ್ಯಾಮಿಲಿ ಅವರೆಲ್ಲ ಮಾತಾಡಿದ್ರು, ಗೊತ್ತಲ್ವಾ ಫ್ಯಾಮಿಲಿಗೆ. ಸೊ ಏನಪ್ಪಾ ನೀನ್ ಇಲ್ಲಿ, ಅಂಕಲ್ ಇಲ್ಲ ಇಲ್ಲೇ ಬಂದಿದ್ದೆ ದೇವಸ್ಥಾನಕ್ಕೆ ಅಂತ. ಇವ್ರ ಫ್ರೆಂಡ್ ನೋಡ್ಬೇಕು, ಅಂಕಲ್ ನೋಡಿದ್ರ ಹೆಂಗೆ ಕೋಇನ್ಸಿಡೆನ್ಸ್ ಅಂತ. ನಮಗೆ ಒಳ್ಳೊಳಗೆ ನಗು, ಅದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ನಮ್ಗೆ ನೆನ್ಸ್ಕೊಂಡ್ರು ಇವತ್ತಿಗೆ. ಇರು, ಅವಳು ಕಂಪ್ಲೀಟ್ ಮಾಡ್ತಾಳಂತೆ. ಅದೇ ಫಸ್ಟ್ ನಿಮ್ಮ ಮನೆಗೆ ಬಂದಾಗ ಮೀಟ್ ಮಾಡಿದ್ದು. ಅವಾಗೂ ನನ್ಗೆ ಗೊತ್ತು ಎಷ್ಟೊಂದು ಸೀರಿಯಸ್ ಆಗಿ ಹೋಗುತ್ತೆ ಅಂತ. ಬಟ್ ಆಮೇಲೆ ಹೋಗ್ತಾ 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 ನೀನೇ ಸೀರಿಯಸ್ ಆದೆ ಅಲ್ವಾ? ಮದ್ವೆ ನಾನು ಕೇಳ್ತಿದ್ದೆ, ನಿನ್ಗೆ ನೆನಪಿದ್ಯಾ ಮದ್ವೆ ಆಗ್ತೀಯಾ, ನಿಜ ನೀನು ಮದ್ವೆ ಆಗ್ತೀಯಾ ಏನು ಅಂತ. ಅಫ್ಕೋರ್ಸ್ ನಾನು ಅವನ್ ಬಿಟ್ಟೆ ಮದ್ವೆ, ನನ್ಗೆ ಬೇರೆ ಯೋಚನೆ ಇಲ್ಲ ಅಂತ. ಅವ್ನಿಗೆ ಇವ್ರು ಸೀರಿಯಸ್ ಆಗೋಡೆ ಅಂತ ನಾನು ಆಮೇಲೆ ಅನ್ಕೊಂಡು ಇವಾಗ ಮದ್ವೆ ಆಗಿ ಕೂತಿದ್ದಾರೆ. 3 year ಕಂಪ್ಲೀಟೆಡ್ ಆಗೋಯ್ತು. ಮಮ್ಮಿ ನನ್ನ ಹೇಳ್ತಾ ಇತ್ತು, ಹೆಂಗೆ 3 years ಆಗೋಯ್ತಲ್ಲ ಕಣ್ ಮುಚ್ಕೊಂಡ್ ಬಿಡೋ ಅಷ್ಟೊತ್ತಿಗೆ ಅಂತ.
ಹಂಗೆ ನೋಡ್ತಾಳೆ. ಕೆಲವರೆಲ್ಲ ಮದ್ವೆ ಟೈಮಲ್ಲೆಲ್ಲ 1.5 ವರ್ಷನೂ ಇರಲ್ಲ, ಹಂಗೆ ಹಿಂಗೆ ಎಲ್ಲ ಮದ್ವೆ ಟೈಮಲ್ಲಿ ಮದ್ವೆ ಆಗಕ್ಕೂ ಮುಂಚೆ 1.5 ವರ್ಷ ಬಿಟ್ಟಾಕ 6 ತಿಂಗಳು ಜೊತೆಗಿರಲ್ಲ ಅಂತ ಹೇಳ್ತಿದ್ರು. ಇವತ್ತಿಗೆ 3 ವರ್ಷ ಆಗ್ತಿದೆ. ಚಾಲೆಂಜ್ ಗೈಸ್, ಚಾಲೆಂಜ್. ಹಿಂಗೆ ಚೆನ್ನಾಗಿರ್ತೀವಿ. ನೋಡ್ದವ್ರು ಏನಾದ್ರು ಅನ್ಕೊಂಡ್ಲಿ, ಐ ಡೋಂಟ್ ಕೇರ್. ನಾವು ಖುಷಿಯಾಗಿದೀವಿ. ಯು ಆರ್ ಹ್ಯಾಪಿ. ಇಷ್ಟೆಲ್ಲ ರಿಸ್ಕ್ ತಗೊಂಡಿದ್ಕೆ ವರ್ತ್ ಇಟ್ಟಾ? ಒಂದು ಇಲ್ಲ. ಸಲ ಇಲ್ಲ ಅಂದ್ರೆ ಹಂಗಲ್ಲ, ಇಷ್ಟ ರಿಸ್ಕ್ ಅಂತ ಹೇಳೋದಕ್ ಹೋಗಲ್ಲ. ಅಂದ್ರೆ ಇದು ನಮ್ ಕಮಿಟ್ಮೆಂಟ್ ಇದ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಲೈಫಲ್ಲಿ ಅಂದ್ರೆ ಎಲ್ಲ ಇದ್ದವ್ರನ್ನ ಮದ್ವೆ ಆಗೋದಕ್ಕಿಂತ ಇಬ್ರು ಜೊತೆಗೆ ಗ್ರೋ ಆಗೋದ್ರಲ್ಲಿ ತುಂಬಾನೇ ಒಂದು ಹ್ಯಾಪಿ ಇದೆ. ಇವಾಗ ನಾನು ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀನಿ ಅಂತಂದ್ರೆ ನನಗೊಂದು ಖುಷಿ ಇರುತ್ತೆ. ಓಕೆ, ನನ್ನ ದುಡ್ಡಲ್ಲಿ ನಾನು ಮಾಡಿದ್ದೀನಿ, ಯಾರ ಹತ್ರನೂ ನಾನು ಕೈ ಚಾಚಿಲ್ಲ ಕೊಡಿ ಅಂತ ಅಂದ್ಬಿಟ್ಟು. ನಾನು ಕೆಲಸ ಮಾಡ್ತೀನಿ, ನಾನು ದುಡಿತಾ ಇದ್ದೀನಿ. ಇವತ್ತು ಅವ್ರು ನನಗೇನು ಕೊಡಿಸ್ತಾರೋ ಏನು ಮಾಡ್ತಾರೋ ಎಲ್ಲ ಅವ್ರ ದುಡ್ಡಲ್ಲೇ ಮಾಡೋದು, ಆಯಿತಾ? ಯಾರು ತಂದ್ಕೊಡೋದು ಇಲ್ಲ, ಯಾರು ನೋಡ್ಕೊಳ್ಳೋದು ಇಲ್ಲ. ಹೇಳ್ಬೇಕಂದ್ರೆ ಏನಿದ್ರು ಫ್ಯಾಮಿಲಿನೇ ಆಗೋದು. ನಮ್ಮ ಅತ್ತೆ ಮಾವನ ಫ್ಯಾಮಿಲಿ, ಮಮ್ಮಿ ಡ್ಯಾಡಿ ಫ್ಯಾಮಿಲಿ, ಇದಿಷ್ಟೇ ಆಗೋದು ಹೇಳ್ಬೇಕಂತಂದ್ರೆ. ಜೊತೆಗೆ ನಮ್ಮ ಫೇವ್ರೆಟ್ ಕಸಿನ್ಸ್ ಅಂದ್ರೆ ಚಿಕ್ಕವರಿದ್ದಾನು ಜೊತೆಗೆ ಬೆಳ್ತಿದೀವಲ್ಲ, ಸೊ ಅದೊಂದು ಬಾಂಡಿಂಗ್ ಇದ್ದೇ ಇರುತ್ತೆ. ಅದು ಯಾರ ಹತ್ರ ಇದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಡ್ಯಾಡಿ ಕಡೆ ಫ್ಯಾಮಿಲಿ ಅಂತೂ ಜಾಸ್ತಿ ಹೇಳ್ಬೇಕಂತಂದ್ರೆ. ಮಮ್ಮಿ ಕಡೆನೂ ಇತ್ತು ಬಿಡಿ, ಅದ್ಯಾಕೆ ಇವಾಗ ಬೇಡ ಅದು ಆ ವಿಷಯ. ಎವ್ರಿಥಿಂಗ್ ಇಸ್ ಅ ಸ್ವೀಟ್ ಮೆಮೊರಿ ಅಷ್ಟೇ. ನಮಗೆ ಎಲ್ಲಾನು ಸ್ವೀಟ್ ಮೆಮೊರೀಸ್. ಅವರು ನಮ್ ಜೊತೆ ಕಿತ್ತಾಡ್ಕೊಂಡಿರ್ಲಿ, ಚೆನ್ನಾಗಿರ್ಲಿ, ಜಗಳ ಆಡಿರ್ಲಿ, ಬೈಕೊಂಡ್ಲಿ, ನಮ್ಮನ್ನ ಬಟ್ ಆ ಮೂಮೆಂಟ್ ನಾವ್ ಲಿವ್ ಮಾಡಿದೀವಲ್ಲ ಅವ್ರ ಜೊತೆಗೆ, ಸೊ ಅದನ್ನ ನಾನು ಮೆಮೊರಿಯಾಗಿ ತಗೊಂತೀನಿ. ಕೆಟ್ಟದೆಲ್ಲ ಆಗ್ತಾನೆ ಇರುತ್ತೆ ಲೈಫಲ್ಲಿ, ಕೆಟ್ಟದಾದ್ಮೇಲೆ ಒಳ್ಳೇದ್ ಬಂದೇ ಬರುತ್ತೆ ಆಬ್ವಿಯಸ್ಲಿ. ಸೊ ಮೂವ್ ಆನ್ ಆಗ್ತಾನೆ ಇರಬೇಕು. ಬಟ್ ಎಲ್ಲರೂ ಹೇಳ್ತಾರೆ ಮಮ್ಮಿ ಮನೆ ಎಲ್ಲರಿಗೂ ಏನ್ ಅನ್ಸುತ್ತೆ ಅಂದ್ರೆ ಅಮ್ಮನ ಮನೆ ಕಡೆ ಜಾಸ್ತಿ ರಿಲೇಟಿವ್ಸ್ ಕ್ಲೋಸ್ ಆಗಿರ್ತಾರೆ, ಐ ಮೀನ್ ಕಸಿನ್ಸು. ಬಟ್ ಅಪ್ಪನ ಮನೆ ಕಡೆ ಅಷ್ಟಕ್ಕಷ್ಟೇ ಅವ್ರನ್ನ ಕಂಡ್ರೆ ಆಗಲ್ಲ ಅನ್ನೋ ಥರ. ಬಟ್ ನಮ್ದಲ್ಲಿ ಉಲ್ಟಾ ಹೇಳ್ಬೇಕಂದ್ರೆ, ಉಲ್ಟಾ ಅಲ್ಲ, ಬೋತ್ ಇತ್ತು. ಇವಾಗ ಸದ್ಯಕ್ಕೆ ನಮ್ಮ ಡ್ಯಾಡಿ ಮನೆ ಕಡೆ ಜಾಸ್ತಿ ಕ್ಲೋಸ್. ಅಂದ್ರೆ ನಮ್ದು ದೊಡ್ಡ ಫ್ಯಾಮಿಲಿ ಅಲ್ವಾ, ಸೊ ಅದಕ್ಕೆ ಏನೇ ಆದ್ರೂ ಎಲ್ಲರೂ ಲೈಫಲ್ಲೂ ಎಲ್ಲರ ರಿಲೇಶನ್ಶಿಪ್ಸ್ ಅಲ್ಲೂ ಜಗಳ ಮತ್ತೆ ಕೋಪ ಮನಸ್ತಾಪ ಬಂದೇ ಬರುತ್ತೆ. ಅಲ್ಲ ಫ್ಲೋನ ಅದು ರಿಲೇಟಿವ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಅಲ್ಲಿ ಆಗಿರ್ಬೋದು, ಫ್ಯಾಮಿಲಿನಲ್ಲಿ ಆಗಿರ್ಬೋದು, ಎಲ್ಲರೂ ಒಂದಲ್ಲ ಒಂದ್ ರೀತಿನಲ್ಲಿ ಬೈಕೊಂತಾರೆ, ಬೇಜಾರ್ ಮಾಡ್ಕೊಂತಾರೆ, ಖುಷಿ ಪಡ್ತಾರೆ, ನಗ್ತಾರೆ, ಅಳ್ತಾರೆ, ಎಲ್ಲ ಇದ್ದಿದೆ. ಬಟ್ ಅದನ್ನೆಲ್ಲ ಜೊತೆಗೆ ಸಾಗಿಸ್ಕೊಂಡು ಹೋಗೋದೇ ಲೈಫ್ ಅಂತ ಹೇಳ್ತೀನಿ. ಎಲ್ಲ ಏನೋ ಒಂದ್ ಸಣ್ಣ ವಿಷಯಕ್ಕೆ ಯಾರನ್ನೋ ಕಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆಯ್ತಾ? ಪಡ್ಕೊಳ್ಳೋದು ತುಂಬಾನೇ ಕಷ್ಟ. ಉಳಿಸ್ಕೊಬೇಕು ಅಷ್ಟೇನೆ. ಎಷ್ಟು ವರ್ಷದವರೆಗೂ ನಾವು ಉಳಿಸ್ಕೊಂಡಿರ್ತೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ. ಒಂದು ಸೆಕೆಂಡ್ ಅಲ್ಲಿ ನಾವು ಅದನ್ನ ಎಷ್ಟು ಬೇಗ ಕಳ್ಕೊಂತೀವಿ ಅಂತಂದ್ರೆ ಗೊತ್ತಾಗಲ್ಲ ಅದು ಹೆಂಗೆ ಅಂತ ಅಂದ್ಬಿಟ್ಟು. ಸೊ ಏನೇ ಆಗ್ಲಿ, ಏನೇ ಜಗಳ ಇದ್ರು, ಏನೇ ಇದ್ರು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ದೇವ್ರು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಕೊಟ್ಟಿರ್ತಾನೆ. ಅದನ್ನು ಹುಡುಕ್ಬೇಕೇ ಹೊರತು ಸಂಬಂಧನೇ ಬೇಡ ಅಂತ ತೊರೆದು ಹೋಗೋಷ್ಟು ಯಾರು ಇಲ್ಲಿ ಗತಿಗೆಟ್ಟು ಕೂತಿಲ್ಲ. ಬೇಡ ಖುಷಿ ಅದೇ, ಬಟ್ ಇಲ್ಲ ಫ್ಲೋನಲ್ಲಿ ಬಂತು, ಎಲ್ಲರಿಗೂ ಹೇಳ್ಬೇಕಿತ್ತು ಅಷ್ಟೇನೇನೆ, ಇನ್ ಬೇರೆ ಏನಿಲ್ಲ. ಓಕೆ, ಇವಾಗ ಹ್ಯಾಪಿ ಮೂಮೆಂಟ್ ತುಂಬಾ ಸಪೋರ್ಟಿವ್ ಆಗಿದ್ರು ನಮ್ಗಂತೂ ಹೇಳ್ಬೇಕಂತಂದ್ರೆ. ಮತ್ತೆ ಇನ್ನ ಕೆಲವೊಬ್ಬೊಬ್ರು ಇದ್ದಾರೆ, ಬಟ್ ಈ ಟೈಮಲ್ಲಿ ಹೆಸರು ಹೇಳೋದು ಬೇಡ ಅಂತ ನನಗನ್ಸುತ್ತೆ. ಹೇಳ್ಬೋದಿತ್ತು, ಬಟ್ ಇಟ್ ಇಸ್ ನಾಟ್ ಅ ಬಿಗ್ ಡೀಲ್. ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದನ್ನ ಯಾವತ್ತೂ ನಾವು ಮನ್ಸಲ್ಲೇ ಇಟ್ಕೊಂಡಿರ್ತೀವಿ, ಯಾವತ್ತಿಗೂ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀವಿ ಅಷ್ಟೇ. ಇನ್ನೇನು ಹೇಳೋದಕ್ಕೆ ಇಷ್ಟಪಡಲ್ಲ. ಸೊ ಇದಿಷ್ಟು ಆಗಿತ್ತು. ಎಲ್ಲರೂ ಹೇಳ್ತಾರೆ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದಾಗ ನಮ್ಮ ಓಲ್ಡ್ ಮೆಮೊರೀಸ್ ಎಲ್ಲ ನೋಡಿದಾಗ ಅಳು ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ನನಗೆ ಖುಷಿ ಆಗ್ತಾ ಇದೆ ನಮ್ಮ ಗ್ರೋತ್ ನೋಡಿ. ನಾನು ನಿನ್ನೆ ಅನ್ಕೊಂಡೆ ಆ ವಿಡಿಯೋ ಹಾಕಿದಾಗ ನಾನು ಒಂಚೂರು ಎಮೋಷ್ನಲ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು. ಬಟ್ ನಂಗೆ ತುಂಬ ಖುಷಿ ಆಗ್ತಿದೆ. ನನಗೆ ಮೂಮೆಂಟ್ನ ಸ್ಪಾಯ್ಲ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಸೊ ನಮ್ಮ ಗುಂಡಣ್ಣ ಜೊತೆ ನನ್ನ ಇಡೀ ಲೈಫ್ ತಾಳಿ ಕಟ್ಬೇಕಾರೆ ಕಣ್ಣಲ್ಲಿ ನೀರು. ಅದು ಇವ್ರ ಆಪೋಸಿಟ್ ಮಮ್ಮಿ ನಿಂತಿದ್ದಾರೆ, ಫುಲ್ಲು ಅಳ್ತಾ ಇದಾರೆ. ನಾನು ಕಣ್ಣಲ್ಲಿ ನೀರು ಅವಾಗ ಎಂತ ಬಂತು ಅಂತ ಇವಾಗ ಗೊತ್ತಾಯ್ತು. ಕೊನೆ ದಿನ ಖುಷಿ. ಸುಮ್ನೆ ನೋಡಿ ತಮಾಷೆಗೆ ಹೇಳ್ತಾರದು. ಕೊನೆ ದಿನ ಅಲ್ಲ, ನಿನ್ನ ಅಳುವಿನ ಮೊದಲನೇ ದಿನ ಇದು.
ಸ್ಟಾರ್ಟ್ ಆಗ್ತದೆ. ಮಗುವಿನ ಕೊನೆ ದಿನ, ಅಳುವಿನ ಮೊದಲನೇ ದಿನ. ಅವ್ರ ಬಗ್ಗೆ ಹೇಳ್ತಾರಪ್ಪ. ಸುಮ್ಮನೆ ತಮಾಷೆಗೆ ನಾನೇ ನಿಮಗ ನಿಮ್ ಲವ್ ಲೈಫ್ ಇವಾಗ ಹೆಂಗಿತ್ತೋ ಇದಿನ್ನು ಲಾರ್ಜ್ ಆಗ್ಲಿ ಅಂತ ನಾವು ಆಗ್ಬೇಕು. ಥ್ಯಾಂಕ್ಸ್ ಅವಳೇನೋ ಹೇಳ್ತಾಳೆ. ಏಯ್ ರಿಯಾಕ್ಷನ್ ಬೇಕಪ್ಪ. ರಿಯಾಕ್ಷನ್ ಇಲ್ಲಂದ್ರೆ ಏನೂ ಆಗಲ್ಲ ಲೈಫಲ್ಲಿ. Thank you so much. She told reaction not dramatic. Wow. ಇವಾಗ ಡ್ಯಾನ್ಸ್ ಮಾಡೋಣ. ಫ್ರೆಂಚ್ ಫ್ರೈಸ್ ಇವಾಗ ತಿನ್ಬಿಟ್ಟು ಡ್ಯಾನ್ಸ್ ಮಾಡಿದ್ರೆ 11:30 ಸ್ಟಾರ್ಟ್ ಮಾಡೋಣ ಡ್ಯಾನ್ಸ್. 11:30 to 12:30 ಡ್ಯಾನ್ಸ್ ಮಾಡಿ ಏನಾದ್ರು ವಿಡಿಯೋ ಸಾಂಗ್ಸ್ ನೋಡೋಣ. ಕೇಕ್ ಖಾಲಿ ಆಗೋಯ್ತಾ? ಡೂಡ್ ನೆನ್ನೆ ನೈಟು ಏನೋ ಹೇಳ್ದಲ್ಲ 99% ನನಗೆ ಗೊತ್ತು ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ. ಎಲ್ಲಿಗೆ ದುಡ್ಡು ಕೈ ಕೆಳಗೆ ಇಳ್ತಿ. ಸುಳ್ಳು ಹೇಳ್ಬೇಡ. ಅದಂಗೆ ಹಿಂಗೆ ಈಗ್ಬಿಟ್ರೆ ನೀವು ಕರ್ಕೊಂಡು ಹೋಗಿ ಎಲ್ಲಿಗೆ ಅಂತ ಪಕ್ಕ ಗೊತ್ತಿತ್ತು, ಬಟ್ ಶೋರ್ ಹೇಳಿಲ್ಲ. ಬಿನ್ಸ್ಟೋನ್ಗಾ? ಇಲ್ಲ ಅಂತಲ್ಲ, ಇದೇ ತರದ್ ಇದಕ್ಕೆ ಇದೇ ತರ ಕರ್ಕೊಂಡು ಹೋಗ್ತೀಯ ಅಂತ ಇಲ್ಲಿಗಂತ ಗೊತ್ತಿರಲಿಲ್ಲ. ರಾಜಾಜಿನಗರ ಸೈಡ್ ಎಲ್ಲ ಇದೆಯಲ್ಲ ಇದೇ ತರ ಸೆಟಪ್ ಅಂತನಾ? ಹೌದು. ಹೆಂಗೋ ಇದು ನನಗೂ ಐಡಿಯಾ ಸಿಕ್ತು, ಅದಕ್ಕೆ ಗೊತ್ತಾಯ್ತು. ಮತ್ತೆ ಯಾಕೆ ಮಾಡಲಿಲ್ಲ? ನಾನು ಸ್ವಲ್ಪ ಲೇಟೆಸ್ಟ್ ಇದೆ. ಎಲ್ಲ ಮಾತುಕತೆ ಆದಂಗೆ ಆಮೇಲೆ ನಿವೇದಿತನ ಕೋರಿಕೆ ಮೇರೆ ಡ್ಯಾನ್ಸ್ ಮಾಡೋದಕ್ಕೆ ಹೋದ್ವಿ. ಓ ಮೈ ಗಾಡ್, ಸಕ್ಕತ್ತಾಗಿತ್ತು ಡ್ಯಾನ್ಸ್ ಮಾಡಿದಂತೂ. ನಾನು ನಿವೇದಿತ ಎಷ್ಟು ಡ್ಯಾನ್ಸ್ ಮಾಡಿದ್ದೀವಿ ಅಂತಂದರೆ ಸಿಕ್ಕಾಬಟ್ಟೆ ಮಾಡಿದ್ದೀವಿ. ಬಟ್ ಬೀರೇಶ್ ವಿನುತಾ ಬರಲಿಲ್ಲ. ಅವ್ರಿಗೆ ಡ್ಯಾನ್ಸ್ ಗೇನ್ಸ್ ಅಂದರೆ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಸರಿ ಆಯಿತು, ಫೋರ್ಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಬರೀ ನಾವೇ ಡ್ಯಾನ್ಸ್ ಮಾಡಿದ್ವಿ. ಆ್ಯಂಡ್ ಅವರು ವೀಡಿಯೋ ತೆಗೆದ್ರು. ನಿವೇದಿತ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದ್ದಾಳೆ ಡ್ಯಾನ್ಸ್ ಮಾಡೋದಕ್ಕೆ. ಆ್ಯಂಡ್ ಅಲ್ಲಿ ಏನಂದರೆ ಎ ಸಿ ಕೂಡ ಆನ್ ಮಾಡಿದ್ರು, ಬಟ್ ಸಿಕ್ಕಾಬಟ್ಟೆ ಸೆಕೆ ಆಗ್ತಿತ್ತು. ಐ ಥಿಂಕ್ ತುಂಬ ಕಮ್ಮಿ ಇತ್ತು ಅನ್ಸುತ್ತೆ ಎ ಸಿ. ಸಿಕ್ಕಾಬಟ್ಟೆ ಬೇವ್ರ್ತಾ ಇದ್ದೆ ನಾನಂತೂ. ನನಗೆ ಮೊದಲೇ ಬೇವ್ರಂದರೆ ಆಗೋದೇ ಇಲ್ಲ. ಸೊ ಸ್ವಲ್ಪ ಮಾತ್ರ ಡ್ಯಾನ್ಸ್ ಮಾಡಿ ನಾನು ಬಂದುಬಿಟ್ಟೆ. ಆಮೇಲೆ ನಿವೇದಿತ ಮಾಡ್ತಿದ್ಲು. ಸ್ವಲ್ಪ ಫನ್ನಿಯಾಗೇ ಮಾಡ್ತಿದ್ವಿ, ಬಿಕಾಸ್ ಯಾರೂ ಇರಲಿಲ್ವಲ್ಲ ನಮ್ಮನ್ನ ನೋಡೋದಕ್ಕೆ. ಸೊ ಅದಕ್ಕೆ ಬಟ್ ಇವಾಗ ನಾನು ಇಲ್ಲೇ ಹಾಕ್ತಾಯಿದ್ದೀನಿ. ನಾನು ವಾಯ್ಸ್ ಓವರ್ ಏನಕ್ಕೆ ಕೊಡ್ತಿದ್ದೀನಿ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಸಾಂಗ್ಸ್ ಪ್ಲೇ ಆಗ್ತಿದೆ, ಅದನ್ನು ಯೂಟ್ಯೂಬ್ಗೆ ಹಾಕೋಕ್ಕಾಗಲ್ಲ, ತುಂಬ ಕಾಪಿರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವುದೂ ಹಾಕ್ತಿಲ್ಲ, ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ನೋಡ್ತಿರ್ಬೋದು ನೀವೇನೋ ಎಷ್ಟು ಫನ್ನಿಯಾಗಿ ಡ್ಯಾನ್ಸ್ ಮಾಡ್ತಿದ್ದೀವಿ ಅಂತ. ಇದೆಲ್ಲ ಮಾಮೂಲಿ 1X ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನೋಡೋದಕ್ಕೆ. ಆ್ಯಂಡ್ ನಾವು ಸೇಮ್ ಆ ಲಿರಿಕ್ಸ್ ಹೆಂಗೆ ಬರ್ತಿತ್ತು ಅದೇ ಥರನೇ ಡ್ಯಾನ್ಸು ಎಕ್ಸ್ಪ್ರೆಷನ್ಸ್ ಎಲ್ಲನೂ ಕೊಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವಂತೂ ಫುಲ್ಲು ಬೆವ್ತು ಹೋಗ್ಬಿಟ್ಟಿದ್ವಿ, ಸುಸ್ತಾಗ್ಬಿಟ್ಟಿತ್ತು ನನಗಂತೂ. ಆಮೇಲೆ ನಿವೇದಿತ ಒಬ್ಬೊಬ್ಬಳೇ ಡ್ಯಾನ್ಸ್ ಮಾಡ್ಕೊತಾ ಇದ್ಲು, ತುಂಬ ಚೆನ್ನಾಗಿತ್ತು, ಒಂಥರ ಫನ್ನಿಯಾಗಿ. ಸೊ ನಮಗೆ ಪರ್ಸ್ನಲಿ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಎಲ್ಲೇ ಸಾಂಗ್ ಕೇಳಿದ್ರೂ ನನಗಂತೂ ಕುತ್ಕೊಳ್ಳೋಕ್ಕೆ ಆಗಲ್ಲ, ಕಾಲು ನಿಲ್ಲೋದೇ ಇಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಟಮಟೆ ಸೌಂಡು ಆ ಥರದ್ದೆಲ್ಲ ಕೇಳಿಬಿಟ್ರೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ನಾನು ಊರಲ್ಲೂ ಅಷ್ಟೇ, ಊರಲ್ಲೂ ಡ್ಯಾನ್ಸ್ ಮಾಡ್ತೀವಿ. ಅಂದರೆ ನಮ್ಮ ಅಜ್ಜಿ ಮನೆ ಥರನೂ ಡ್ಯಾನ್ಸ್ ಮಾಡ್ತೀವಿ. ನೋಡಿದವ್ರು ಅನ್ಕೊತಾರೆ ಏನು ಇವ್ರು ಹಿಂಗೆ ಕುಣಿತಾರೆ ಅಂತ ಅಂದ್ಬಿಟ್ಟು. ಬಟ್ ನಾವು ಯಾರು ನೋಡ್ತಿದ್ದಾರೆ ಯಾರು ನೋಡ್ತಿಲ್ಲ ಅಂತ ಥಿಂಕ್ ಮಾಡ್ದಿರೇ ನಾವು ಆ ಸಾಂಗ್ ಕೇಳಿದ ತಕ್ಷಣ ಡ್ಯಾನ್ಸ್ ಮಾಡ್ತೀವಿ ಅಂದರೆ ಅದು ನಮ್ಮ ಒಳಗಿನ ಖುಷಿನ ನಾವು ಹೊರಗಡೆ ಹಾಕ್ತಾಯಿದ್ದೀವಿ ಅಂತಲೇ ಅರ್ಥ ಅದು. ಸೊ ನಾವು ಎಷ್ಟು ನಾನಂತೂ ತುಂಬಾ ಓಪನ್ ಮೈಂಡೆಡು. ನನಗೆ ಆ ಥರ ಎಲ್ಲ ಅಯ್ಯೋ ಅವರಿದ್ದಾರೆ ಇವರಿದ್ದಾರೆ ಡ್ಯಾನ್ಸ್ ಮಾಡಬಾರ್ದು ಆ ಥರ ಎಲ್ಲ ತಲೆಯಲ್ಲಿ ಬರೋದೇ ಇಲ್ಲ. ಯಾರಿರಲಿ ಯಾರು ಎಲ್ಲದೆ ಹೋಗಲಿ ಡ್ಯಾನ್ಸ್ ಮಾಡಬೇಕಷ್ಟೇನೆ. ಸೊ ನಾನೊಂಥರ ಆ ಥರ. ಸೊ ನೀವೆಲ್ಲ ಹೇಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ. ಸೊ ನಾನು ಮೊದಲು ಈ ಥರ ಎಲ್ಲ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ. ರೋಡಲ್ಲಿ ಅಂತಂದರೆ ಆಬ್ವಿಯಸ್ಲಿ ಟಮಟೆ ಎಲ್ಲ ಬಂದಾಗ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ. ಬಟ್ ಆಮೇಲೆ ಎಲ್ಲರೂ ಫೋರ್ಸ್ ಮಾಡಿದ್ರು, ಹೋಗು ಪರವಾಗಿಲ್ಲ ಏನಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಹೆಣ್ದೇವರೆಲ್ಲ ತಂದಾಗ ಡ್ಯಾನ್ಸ್ ಮಾಡೋದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ನನಗಂತೂ ಕಾಲೇ ನಿಲ್ಲಲ್ಲ. ನಾನು ಹೇಳ್ದಂಗೆ ಟಮಟೆ ಸೌಂಡ್ ಕೇಳಿದ್ರೆ ಕಾಲೇ ನಿಲ್ಲಲ್ಲ. ಐ ಥಿಂಕ್ ಎಲ್ಲರಿಗೂ ಇದೇ ಥರನೇ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ನನ್ನ ಜೊತೆ ಕೂಡ ನನ್ನ ಕಸಿನ್ಸು ಸೇರ್ಕೊತಾರೆ ಡ್ಯಾನ್ಸ್ ಮಾಡೋದಕ್ಕೆ, ಚೆನ್ನಾಗಿರುತ್ತೆ ಒಂಥರ. ಬಟ್ ಎಲ್ಲರೂ ಅನ್ಕೊತಾರೆ ಏನು ಇವ್ರು ಹಿಂಗೆ ಮಾಡ್ತಾರೆ ಅಂತ. ಬಟ್ ಐ ಡೋಂಟ್ ಕೇರ್, ನನ್ನ ಖುಷಿ ಮಾತ್ರ ನನಗೆ ಇಂಪಾರ್ಟೆಂಟ್. ಸೊ ನಾವು ಅಜ್ಜಿ ಮನೆಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ನಮ್ಮ ಅಜ್ಜಿ ನಮಗೆ ಅಂತ ಮಾಡ್ಬಿಟ್ಟು ಅವರೇ ತಿಂತವ್ರೆ. ಸಾಕೊಂಡು ತಗೋ, ಜಾಸ್ತಿ ಆಯ್ತದೆ.
ಬಜ್ಜಿ ಈವ್ನಿಂಗ್ ಹಾಕೊಳ್ಳೋಣ. ಈವ್ನಿಂಗ್ ನಾವೆಲ್ಲಿರ್ತೀವಿ, ನಾವು ಹೊಡ್ತೀವಿ. ಈ ಬಿಸಿಲಲ್ಲಿ ಏನು ಹೊಡ್ತೀರ? ಕಷ್ಟಪಟ್ಟಿರ್ತಾರ ಮಾಡಿದ್ರೆ ಹಾಡಕ್ಕ ಸರಿ ಬಜ್ಜಿ ಸಾಯಂಕಾಲ ಹಾಕೊಳ್ಳೋಣ. ಎಣ್ಣೆ ಎಲ್ಲಿದೆ? ಈ ಬಿಸಿಲಲ್ಲಿ ಏನು ಹೇಳ್ತೀರ? ಪಾಯಸ ಕಟ್ ಮಾಡಿ ಈಗ ಏನು ಅಷ್ಟೊಂದು ಹಾಕ್ತಾ ಇದೆಯಾ? ಸ್ವಲ್ಪ ಸ್ವಲ್ಪ ಹಾಕು. ಸ್ವಲ್ಪ ಸ್ವಲ್ಪ ಹಾಕು. ವೇಟ್ ಮಾಡ್ತಾರೆ. ಸಾಕ್ಬಿಡು, ಸಾಕು. ಇದು ಅರ್ಧ ಹಾಕು. ಅಯ್ಯ, ಅದೆಲ್ಲ ಇರ್ಲಿ, ಅದೊಂದಕ್ಕೆ ಜಾಸ್ತಿ ಆಗಿತ್ತು ಅಷ್ಟೇ. ಅವರು ಎಲ್ಲ ಜಾಸ್ತಿ ತಿಂತಾರೆ, ಇವಾಗ ಕೇಳು ಸ್ವಲ್ಪ ಸ್ವಲ್ಪ ಹಾಕ್ತಾರೆ. ಎರಡೆರಡು ಹಾಕು, ಆಮೇಲೆ ಹಾಕ್ಸ್ಕೊಂಡ್ರೋಯ್ತು. ಡೋಡ್ ಕೈ ತೊಳಿವಾ. ಅನ್ನ ಇದೆ, ಅನ್ನ ಸಾರು ಇತ್ತಲ್ವಾ? ಅನ್ನ ಸಾರು ಇದೆ. ಇನ್ನೊಂದು ಹಾಕ್ಬಿಡು, ಎರಡು ಸಾಕು. ಇನ್ನೊಂದು ಹಾಕ್ಬಿಡು. ಹೆಚ್ಚುಗಳೆಲ್ಲ ಪ್ಲೇಟ್ ಹಾಕೋಣ. ಏಯ್, ಅದಕ್ಕೊಂದ್ಸತಿ ಪ್ಲೇಟು ಸೈಡು. ಆ್ಯಕ್ಚುಲಿ ನಾವು ಊಟಕ್ಕೆ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ನಾವೇನೋ ಪೂಜೆ ಮಾಡಿಸಿರೋ ಕಾರಣ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನೂ ತಿನ್ನಂಗಿರಲಿಲ್ಲ. ಸೊ ಹೊರಗಡೆ ಎಲ್ಲ ಹಾಕ್ತಾರಲ್ವ, ಅದಕ್ಕೆ ನಾವು ಅಜ್ಜಿ ಮನೆಗೆ ಬಂದ್ವಿ. ಅಜ್ಜಿಗೆ ಹೇಳಿದ್ವಿ ಮುಂಚೆನೇ ಮಾಡಿ ಅಂತ ಅಂದ್ಬಿಟ್ಟು. ಸೊ ಇಲ್ಲೇ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ಮನೆಗೆ ನಾವು ಹೊರಟ್ವಿ. ಐ ಥಿಂಕ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ಅದ್ರ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.